ಪ್ರಾಪರ್ಟಿ ಮೈಸೂರು ಏಜೆ ಆದಿಗೌಡ ಮಾತಾಡ್ತಾ ಇರೋದು. ಮೈಸೂರು ಟು ಬೆಂಗಳೂರು ಹೈವೇ ಅಂದರೆ ದಶಪಥ ಹೈವೇ ಅಲ್ಲ, ಮೈಸೂರು ಟು ಬೆಂಗಳೂರು ಹಳೆ ಹೈವೇ. ಈ ಹಳೆ ಹೈವೇಗೆ ನೋಡಿ ಈ ಥರ ಇಲ್ಲಿಂದ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಶ್ರೀರಂಗಪಟ್ಟಣ ಟು ಕರಿಘಟ್ಟ ಟೋಲ್ ಇದೆಯಲ್ಲ, ಮೈಸೂರು ಬೆಂಗಳೂರು ಟೋಲು, ಅದ್ರ ಸೆಂಟ್ರಲ್ಲಿ ಲೊಕೇಶನ್ ಬಂದು ರೋಡ್ ಪಕ್ಕನೇ. ಅಂದರೆ ನಾನು ಹೇಳ್ತಾ ಇರೋದು ಈ ಜಾಗ ಅಲ್ಲ, ಇಲ್ಲಿಂದ 1 ಕಿಲೋಮೀಟ್ರ್ ಮುಂದೆ 5 ಎಕರೆ ಬಂದಿದೆ. ಕನ್ವರ್ಷನ್ ಲ್ಯಾಂಡು 4 ಎಕರೆ ಇದೆ, 1 ಎಕರೆ ಕನ್ವರ್ಷನ್ ಆಗಿಲ್ಲ. ಪ್ರೈಸ್ ಬಂದು ಪರ್ ಗುಂಟ ಕನ್ವರ್ಷನ್ ಲ್ಯಾಂಡ್ಗೆ 9.5 ಲಕ್ಷ ಪರ್ ಗುಂಟ. ಕನ್ವರ್ಷನ್ ಆಗಿಲ್ಲದೆ ಇರೋದಕ್ಕೆ 7.5 ಲಕ್ಷ ಹೇಳ್ತಾ ಇದ್ದಾರೆ. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲು. ನೀವು ಲೇಔಟು, ಕಮರ್ಷಿಯಲು, ಇಂಡಸ್ಟ್ರಿಯಲ್ ಏರಿಯಾ ನೋಡಿ. ಈ ಜಾಗದಿಂದ ಮುಂದೆ ಕರಿಘಟ್ಟಗೆ ಹೋಗೋ ಟೆಂಪಲ್ ರೋಡ್ ಇದೆ. ಇದೇ ಥರ ಇಲ್ಲಿಂದ 1 ಕಿಲೋಮೀಟ್ರ್ ಮುಂದೆನೂ ರೈಟ್ ಸೈಡು ಇದೇ ಥರ ಡಿವೈಡರ್ ಇದೆ. ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇರೋದ್ರಿಂದ 5 ಎಕರೆನೂ ಒಂದೇ ಓನರ್ಶಿಪ್ಪಲ್ಲಿದೆ. ಇದರಿಂದ ಶ್ರೀರಂಗಪಟ್ಟಣ 2 ಕಿಲೋಮೀಟ್ರಲ್ಲಿದೆ, ಮೈಸೂರು 10-13 ಕಿಲೋಮೀಟ್ರಲ್ಲಿದೆ, 3 ಕಿಲೋಮೀಟ್ರು ಶ್ರೀರಂಗಪಟ್ಟಣ. ಅಲ್ಲಿಂದ ಶ್ರೀರಂಗಪಟ್ಟಣದಿಂದ 10 ಕಿಲೋಮೀಟ್ರು ಕೊಲಂಬಿಯಾ ಮಣಿಪಾಲ್ ಹಾಸ್ಪಿಟಲು. ಬೆಂಗಳೂರು ಬಂದು 130 ಕಿಲೋಮೀಟ್ರ್ ಆಗುತ್ತೆ ಲೊಕೇಶನ್ಗೆ. ಈ ಸರೌಂಡಿಂಗಲ್ಲಿ ನಿಮಗೆ ಜಮೀನು ಫಾರ್ಮ್ ಹೌಸ್ಗೆ ಏನಾರು ಬೇಕಿದ್ದರೆ 1 ಎಕರೆ, ಅರ್ಧ ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಲೊಕೇಶನ್ ತುಂಬ ಚೆನ್ನಾಗಿರೋದಿದೆ. ಯಾವ ಥರ ಇದೆ ಅಂದರೆ ಕನ್ವರ್ಷನ್ ಲ್ಯಾಂಡ್ ಎಲ್ಲ 10.5 ಲಕ್ಷ, 11 ಲಕ್ಷ ಆ ಥರ ಇದೆ. ಇದು ಹೈವೇ ಪಕ್ಕ ಇದ್ರೂ 9.5 ಲಕ್ಷ ಇದೆ, ಬಲ್ಕ್ ಆಗಿದೆಯಲ್ಲ ಅಂತ. ಲೊಕೇಶನ್ ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋದು ಕಾಲ್ ಮಾಡಿ, ಲೇಔಟ್ ಮಾಡ್ಬೋದು. ಇದು ಔಟ್ ರೈಟ್ಗಿರೋದು, ಜೇವಿಗಿದೆಯಾ ಅಂತ ಕೇಳಬೇಡಿ. RTC ಡಾಕ್ಯುಮೆಂಟ್ ಎಲ್ಲ ಕಳಿಸ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡೀಟೇಲ್ಸ್ ಕೊಡ್ತೀನಿ.